ಮಳೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಕೆಲವರಿಗೆ ದೂರದಿಂದ ಮಳೆ ನೋಡೋದು ಖುಷಿ ಆದ್ರೆ ಇನ್ ಕೆಲವರಿಗೆ ಮಳೆಯಲ್ಲಿ ಪೂರ್ತಿಯಾಗಿ ನೆಂದು ಪ್ರಕೃತಿ ಜೊತೆ ಬೆರೆಯೋದಂದ್ರೆ ಪಂಚಪ್ರಾಣ. ನನ್ನಿ ವರ್ಷದ ಮುಂಗಾರಿನ ಅದ್ಭುತ ಕ್ಷಣಗಳ ನೆನಪಿನ ಪುಟದಲ್ಲಿ ಮಾಸದ ಮೈಲುಗಲ್ಲ ನೆಡಲೆಂದು ನಾಸಾಗಿದ್ದೆ ಈ ರೈನೋಥಾನ್ ಸೀಸನ್ 18ರ ಒಂದು ಅದ್ಭುತ ಲೋಕಕ್ಕೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಹುರುಳಿಯಲ್ಲಿ ಶುರುವಾದ ಈ ಸುಂದರ ಪಯಣಕ್ಕೆ ದೂರದಿಂದ ಬಂದವರು ಅಥವಾ ಹತ್ತಿರದ ಸುತ್ತಮುತ್ತಲಿನವರೇ ಅನ್ನೋ ಭೇದ ಭಾವ ಇರಲಿಲ್ಲ. ಎಲ್ಲರ ಮುಖದಲ್ಲೂ ಇದ್ದಿದ್ದು ಒಂದೇ ಉತ್ಸಾಹ, ಒಂದೇ ನಗು. ಈ ಸೀಸನಿನ ಬೇಸ್ ಕ್ಯಾಂಪ್ ಆಗಿದ್ದು ನಾಲೂರ್ ಹತ್ತಿರದ ಮುಳುಗಡೆ ಪ್ರದೇಶದ ಮಡಿಲಲ್ಲಿರೋ ಐತಿಹಾಸಿಕ ಚಿಂತಾಮಣಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸುತ್ತಲೂ ಹಸಿರು ಸೀರೆ ಉಟ್ಟ ಪ್ರಕೃತಿ, ವಿಶಾಲವಾದ ಹುಲ್ಲುಗಾವಲು, ಅಲ್ಲಿ ಮೇಯ್ದಿದ್ದ ಮಲೆನಾಡು ಗಿಡ್ಡ ಹಸುಗಳು. ಆಹಾ, ನೋಡೋಕೆ ಎರಡು ಕಣ್ಣು ಸಾಲದು. ಬೆಳಗಿನ ಆ ಸುಂದರ ವಾತಾವರಣದಲ್ಲಿ ಇಬ್ರು ಸ್ಥಳೀಯರಿಗೆ ಸನ್ಮಾನ ಮಾಡಿ ಬಿಸಿ ಬಿಸಿ ಕಾಫಿ ಉಪಹಾರ ಮುಗಿಸಿ ಒಂದು ನೆನಪಿನ ಗ್ರೂಪ್ ಫೋಟೋ ಕ್ಲಿಕ್ ಮಾಡ್ಕೊಂಡು ನಮ್ಮ ಹೆಜ್ಜೆ ಮುಂದಕ್ಕೆ ಸಾಗಿತ್ತು. ಮುಳುಗಡೆ ಪ್ರದೇಶದ ಮಡಿಲಲ್ಲಿ ಒಂದಷ್ಟು ಹೊತ್ತು ಕಳೆದು ಆ ಹುಲ್ಲುಗಾವಲಿನಲ್ಲಿ ಹಾಗೆ ಅಲ್ಲಿ ಹರಿತಿದ್ದ ನೀರಿನಲ್ಲಿ ಆಟಗಳನ್ನ ಆಡ್ಕೋತಾ ಕಿರಿದಾದ ಕಾಡುದಾರಿಯತ್ತ ಹೊರಟು ದಾರಿಯುದ್ದಕ್ಕೂ ಸಿಕ್ಕ ಹಣ್ಣುಗಳ ರುಚಿ ಸವಿತಾ ತೈರೋಳಿ ಸೇತುವೆಯ ಮೇಲೆ ನಿಂತು ನೋಡಿದಾಗ ಎತ್ತ ನೋಡಿದ್ರು ಮೈ ರೋಮಾಂಚನಗೊಳಿಸುವ ಅದ್ಭುತ ದೃಶ್ಯಗಳು ಒಂದ್ ಕಡೆ ಆದ್ರೆ ಕಣ್ಣಿಗೆ ತಂಪೆರಿಸುವ ಗುಡ್ಡಗಳ ಮೇಲಿನ ಹಸಿರು ಹೊದಿಕೆ ಇನ್ನೊಂದ್ ಕಡೆ. ಗಾಡ್ಗದ್ದೆ ಶಾಲೆ ಕಡೆ ಸಾಗುವಾಗ ವರುಣದೇವನ ಭರ್ಜರಿ ಎಂಟ್ರಿ ಕೂಡ ಆಯ್ತು. ಆ ಅದ್ಭುತ ಮಳೆಯಲ್ಲಿ ನೆನಿತಾ ಎಲ್ಲರೂ ಖುಷಿಯಿಂದ ಗಾಡ್ಗದ್ದೆ ಶಾಲೆ ತಲುಪಿದ್ವಿ. ಅಲ್ಲಿ ಸುಂದರವಾದ ವನ ಮಹೋತ್ಸವ ಆಚರಿಸಿ ಗಿಡಗಳನ್ನ ನೆಟ್ಟು ಪ್ರಕೃತಿಗೆ ನಮಿಸಿ ರುಚಿಯಾದ ಭೋಜನ ಸವಿದು ಅಲ್ಲಿಂದ ಹೊರಟು ಅಲ್ಲೇ ಸ್ಥಳೀಯರೊಬ್ಬರ ಮನೆ ಬಳಿ ಅದ್ಭುತವಾದ ವ್ಯೂ ಪಾಯಿಂಟ್ ಕಣ್ ತುಂಬಿಕೊಂಡು ಅಲ್ಲಿಂದ ಕಟ್ಟಿನ ಮಡಿಕೆ ಕಡೆ ಹೆಜ್ಜೆ ಹಾಕಿದ್ವಿ. ವರಾಹಿಯ ತಣ್ಣನೆ ನೀರಿನಲ್ಲಿ ಮನಸೋ ಇಚ್ಛೆ ಆಟ ಆಡಿ ಬಂಡೆಗಳ ನಡುವೆ ಹಾಲ್ ನೊರೆಯಂತೆ ಬಳುಕಿ ದುಮ್ಮಿಕ್ಕುತ್ತಿದ್ದ ಜಲಧಾರಿಯನ್ನು ಕಣ್ ತುಂಬಿಕೊಂಡು ಸೂರ್ಯ ಮುಳುಗೋಕು ಮುನ್ನ ಬೇಸ್ ಕ್ಯಾಂಪ್ ಸೇರಿದಾಗ ಮನಸ್ಸಿಗೆ ಸಿಕ್ಕ ಉಲ್ಲಾಸ, ಉತ್ಸಾಹ ಅಷ್ಟಿಷ್ಟಲ್ಲ. ಈ ರೈನಾಥಾನ್ ಅಂದ್ರೆ ಕೇವಲ ಮಳೆಯಲ್ಲಿ ಅಥವಾ ಕಾಡಿನಲ್ಲಿ ನಡೆಯೋ ಒಂದು ಸಾಮಾನ್ಯ ನಡಿಗೆ ಅಲ್ಲ, ಇದೊಂದು ಮರೆಯಲಾಗದ ಅದ್ಭುತ ಪಯಣ. ಇಲ್ಲಿ ಪ್ರಕೃತಿಗೆ ಕಂಟಕ ತರುವ ಯಾವ ಕೆಲಸಕ್ಕೂ ಜಾಗ ಇಲ್ಲ. ಪ್ಲಾಸ್ಟಿಕ್ಗೆ ನಿಷೇಧವಿದೆ. ಊಟಕ್ಕೆ ನಮ್ಮ ತಟ್ಟೆ, ಲೋಟ, ನೀರಿನ ಬಾಟ್ಲಿ ನಾವೇ ತರಬೇಕು. ಎಲ್ಲರೂ ಒಂದೇ ಅಂತ ಸೂಚಿಸೋಕೆ ಸಂಘಟಕರು ಕೊಟ್ಟ ಟಿ ಶರ್ಟ್ ಮತ್ತೆ ಬ್ಯಾಗ್ ನ ಧರಿಸಿರ್ಬೇಕು. ಮುಖ್ಯವಾಗಿ ಮಳೆಯಿಂದ ತಪ್ಪಿಸಿಕೊಳ್ಳಲು ಛತ್ರಿ, ರೈನ್ ಕೋಟ್, ಟೋಪಿ, ಸ್ವೆಟರ್ ಇತ್ಯಾದಿ ಯಾವುದಕ್ಕೂ ಇಲ್ಲಿ ಅವಕಾಶ ಇಲ್ಲ. ಮಳೆಯನ್ನ ಮಳೆಯಾಗಿ ಆನಂದಿಸಬೇಕು. ರಾಜಕೀಯ ಚರ್ಚೆಗಳಿಗಂತೂ ಮೊದಲೇ ನಿಷಿದ್ಧ. ಅದೆಷ್ಟೋ ಜನರಿಗೆ ನಗರದ ಟ್ರಾಫಿಕ್ ಜಂಜಾಟ ಹಾಗೂ ನಿತ್ಯ ಜೀವನದ ಹೋರಾಟದಿಂದ ಒಂದೇ ಒಂದು ದಿನ ಬ್ರೇಕ್ ತಗೊಂಡು ಮಲೆನಾಡಿನ ಮಳೆಯಲ್ಲಿ ಮಗುವಾಗಿ ಕುಣಿಯುವ ಮನಸ್ಸಿರುತ್ತೆ. ಅಂತವರಿಗಾಗಿ ಈ ರೈನೋಥಾನ್ ನಂತಹ ಕಾರ್ಯಕ್ರಮಗಳು ಹೇಳಿ ಮಾಡಿಸಿದ ಹಾಗಿರುತ್ತೆ. ಇಲ್ಲಿ ಯಾರು ಅಪರಿಚಿತರಾಗಿರ್ಲಿಲ್ಲ. ಎಲ್ಲರೂ ನಮ್ಮವರೇ ಅನ್ನೋ ಭಾವನೆ ಎಲ್ಲರ ಮನಸ್ಸಲ್ಲೂ ಇತ್ತು. ಸಮಾನ ಮನಸ್ಕರ ಜೊತೆಗೆ ವಿಚಾರ ವಿನಿಮಯ ಮಾಡ್ಕೊಳ್ತಾ ಪ್ರಕೃತಿ ಮಡಿಲಲ್ಲಿ ಒಂದು ದಿನ ಮಗುವಾಗಿ ಜೀವಿಸುವ ಈ ರೈನೋಥಾನ್ ಅನುಭವ ಕೇವಲ ಪದಗಳಿಗೆ ನಿಲ್ಕದ್ದು. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.